ಆತ್ಮೀಯ ದೇವಶನರೇ, ಹೇಗಿದ್ದೀರಿ? ನಾನು ನೆನೆಸುತ್ತೇನೆ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ. ಈ ಸುಖಕ್ಕೆ, ಈ ಸಂತೋಷಕ್ಕೆ, ನೆಮ್ಮದಿಗೆ ಕಾರಣ ನಮ್ಮ ಕರ್ತನಾಗಿರುವಂಥ ದೇವರೇ. ದಿನಕ್ಕೆ ದಿನವನ್ನು ಆತನು ಅನುಗ್ರಹಿಸಿ ಈ ನೂತನವಾದಂಥ ದಿನದಲ್ಲಿ ನಾವು ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ಈ ಚೂವುಳ್ಳಂಥ ವಾಗ್ದಾನವನ್ನು ಕೇಳುವ ಹಾಗೆ ಕೃಪೆ ಮಾಡಿದಂಥ ಕೃಪಾಪೂರ್ಣನಿಗೆ ನಮ್ಮ ಹೃದಯಗಳನ್ನು ತೆರೆದು ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ನಾವು ಸಲ್ಲಿಸಿ ಆತನ ನಾಮವನ್ನು ನಾವು ಘನಪಡಿಸುವಂತರಾಗೋಣ. ನಿಜವಾಗ್ಲೂ ಸದಾ ನೀವು ಅದೃಷ್ಟವಂತರು ಪ್ರೀತಿಯುಳ್ಳ ದೇವಶನರೇ. ಯಾಕೆಂದರೆ ಉದಯ ಕಾಲದಲ್ಲಿ ಆತನ ಸ್ವರವನ್ನು ಕೇಳ್ತಾ ಇದ್ದೀರಲ್ಲ, ಈ ವಿನೂತನವಾದಂಥ ದಿನದಲ್ಲಿ ಆತನ ವಾಗ್ದಾನದೊಟ್ಟಿಗೆ ನಿಮ್ಮ ಜೀವಿತವನ್ನು ಬೆರೆತು ಆತನ ಸನ್ನಿಧಾನದಲ್ಲಿ ನೀವು ಸ್ಥಿರವಾಗಿ ಪ್ರತಿದಿನವೂ ಸದಾ ಈ ವಾಗ್ದಾನವನ್ನು ಕೇಳಿ ನಿಮ್ಮ ದಿನವನ್ನು ಪ್ರಾರಂಭಿಸುವುದಾದರೆ ನೀವೇ ಪುಣ್ಯವಂತರು, ನೀವೇ ಧಾನ್ಯವಂತರು. ದೇವರು ಇವತ್ತು ನಮ್ಮ ಸಂಗಡ ಪ್ರತ್ಯೇಕವಾದಂಥ ವಾಗ್ದಾನದೊಟ್ಟಿಗೆ ಆತನು ಮಾತನಾಡ್ತಾನೆ. ಒಂದು ವಾಗ್ದಾನವನ್ನು ನಿಮಗೋಸ್ಕರವಾಗಿ ಹೇಳಿ ಅದನ್ನು ವಿವರಿಸಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೋಬನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯದ 28ನೇ ವಚನ. ನೀನು ಏನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನೆರವೇರುವುದು. ಎಷ್ಟು ಒಳ್ಳೆಯ ದೇವರು, ಪ್ರೀತಿಯುಳ್ಳ ದೇವಶನರೇ. ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಳ್ತೇವೆ ಅದಾದರೆ ಚೆನ್ನಾಗಿರ್ತದೆ, ಆ ಕೆಲಸ ಆದರೆ ತುಂಬ ಚೆನ್ನಾಗಿರ್ತದೆ, ಅಲ್ಲಿ ನನಗೆ ಉದ್ಯೋಗ ಸಿಕ್ಕರೆ ಚೆನ್ನಾಗಿರ್ತದೆ, ಮನೆ ಕಟ್ಟಿದರೆ ಚೆನ್ನಾಗಿರ್ತದೆ, ನಾನು ಗೋಲ್ಡ್ ತೆಗೆದುಕೊಂಡ್ರೆ ಚೆನ್ನಾಗಿರ್ತದೆ, ನನಗಿರುವಂಥ ಈ ಪರಿಸ್ಥಿತಿನಲ್ಲಿ ಒಂದು ಸಣ್ಣದಾದಂಥ ವ್ಯಾಪಾರ ಮಾಡಿದರೆ ಚೆನ್ನಾಗಿರ್ತದೆ. ಒಂದು ವೇಳೆ ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ 108 ಯೋಚನೆಗಳು ನಮ್ಮ ಒಳಗಡೆ ಆಲೋಚನೆ ಮಾಡ್ತಾ ಇರ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸ್ಕೊಳ್ತಿದ್ದೆ ಇದಾದರೆ ಅದಾದರೆ ಚೆನ್ನಾಗಿರ್ತದೆ ಅಂತ. ಆದರೆ ದೇವರು ಇವತ್ತು ಆ ಎಲ್ಲ ಸಂಗತಿಗಳನ್ನು ಪರಿಪೂರ್ಣವಾಗಿ ನೆರವೇರಿಸುವುದಕ್ಕಾಗಿ ದೇವರು ಇವತ್ತು ನಿನಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ. ನಿನ್ನ ಮನಸ್ಸಿನಲ್ಲಿ ಏನಾಗಬೇಕೆಂಬುದಾಗಿ ನೀನು ಸಂಕಲ್ಪ ಮಾಡುತ್ತೀಯೋ ಅದನ್ನು ದೇವರು ನೆರವೇರಿಸುವಂಥವನಾಗಿದ್ದಾನೆ. ನಿನ್ನ ಕುಟುಂಬ ಕಟ್ಟಲ್ಪಡಬೇಕಾ, ನಿನ್ನ ವಿವಾಹವಾಗಬೇಕಾ, ನೀನು ಯಾವ ಸಂಗತಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀ, ಯಾವ ಸಮಸ್ಯೆಗಳನ್ನು ಬಿಟ್ಟು ಹೋಗಬೇಕು, ಇದು ನನ್ನ ಬದುಕಿನಲ್ಲಿ ನೆರವೇರಬೇಕೆಂಬುದಾಗಿ ಆಸೆ ಪಡುತ್ತೀಯೋ ಆ ಎಲ್ಲ ಸಂಗತಿಗಳನ್ನು ದೇವರು ನೆರವೇರಿಸುತ್ತಾನೆ. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆದರೆ ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ನಾವೇನು ಮಾಡಬೇಕು? ಇದೇ 22ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಸರ್ವಶಕ್ತನ ಒಟ್ಟಿಗೆ ನಾವು ಸಮಾಧಾನದಿಂದ ಆತನ ಮಾತನ್ನು ಕೇಳಿ ಒಡಂಬಟ್ಟು ಆತನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯಬೇಕಂತೆ. ಯಾವಾಗ ನಮ್ಮ ಸಂಕಲ್ಪಗಳು ನೆರವೇರ್ತದೆ ಎಂಬುದಾಗಿ ವಚನ ಹೇಳ್ತದೆ ಎಂಬುದಾಗಿ ನೋಡುವಾಗ ನಾವು ದೇವರೊಟ್ಟಿಗೆ ಸಮಾಧಾನವನ್ನು ಹೊಂದಬೇಕು. ಈ ಪ್ರಪಂಚದಲ್ಲಿ ಬಂಗಾರ, ವಜ್ರ, ವೈಡೂರ್ಯ, ಪ್ರಪಂಚದಲ್ಲಿರುವಂಥ ಆಸ್ತಿಗಿಂತಲೂ ಸದಾ ಮಿಗಿಲಾದದ್ದು ಆತನ ಸನ್ನಿಧಾನ, ಆತನ ಪ್ರಸನ್ನತೆ, ಆತನ ಸಮ್ಮುಖವಾಗಿರುವಂಥದ್ದಾಗಿದೆ. ನಾವು ಯಾವಾಗ ದೇವರೊಟ್ಟಿಗೆ, ದೇವರ ಸನ್ನಿಧಾನದೊಟ್ಟಿಗೆ, ದೇವರ ಪ್ರಸನ್ನತೆಯೊಟ್ಟಿಗೆ ನಾವು ಒಡಂಬಟ್ಟು ನಾವು ಸಮಾಧಾನ ಹೊಂದುತ್ತೇವೋ ದೇವಾದಿ ದೇವನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥವನಾಗಿದ್ದಾನೆ. ವೈಯಕ್ತಿಕವಾದಂಥ ಬದುಕಿನಲ್ಲಿ ಲೋಕದ ಜೊತೆಯಲ್ಲಿ ನಾವು ಸಮಾಧಾನ ಹೊಂದುವುದಕ್ಕೆ ಹೋಗುತ್ತೇವೆ, ಸ್ನೇಹಿತರ ಜೊತೆಯಲ್ಲಿ ಸಮಾಧಾನ ಹೊಂದುವುದಕ್ಕೆ ಹೋಗುತ್ತೇವೆ, ಒಂದು ವೇಳೆ ಕುಟುಂಬಸ್ಥರ ಜೊತೆಯಲ್ಲಿ ಸಮಾಧಾನ ಹೊಂದುವುದಕ್ಕೆ ಹೋಗುತ್ತೇವೆ. ಅವರಿಂದ ಬರೀ ನಮಗೆ ನೋವು ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದಾಗಿದೆ. ನಮ್ಮ ಬದುಕಿನಲ್ಲಿ ಯಾವತ್ತೂ ಸಹ ಇದನ್ನು ಮಾತ್ರ ಮರಿಬಾರ್ದು. ನಾವು ಮಾಡಿದಂಥ ಸಂಕಲ್ಪಗಳು, ನಾವು ನಿರೀಕ್ಷಿಸಿದಂಥ ಆಸೆ ಆಕಾಂಕ್ಷೆಗಳು ನೆರವೇರಬೇಕಂದ್ರೆ ನಮ್ಮ ಸಂಬಂಧ ದೇವರೊಟ್ಟಿಗೆ ಕಟ್ಟಲ್ಪಡಬೇಕು. ದೇವರೊಟ್ಟಿಗೆ ನಾವು ಅನ್ಯೋನ್ಯ ಐಕ್ಯತೆಯಿಂದ ಇರಬೇಕು. ಪ್ರತಿ ದಿನವೂ ಸದಾ ಆತನೇ ನಮಗೆ ಶ್ವಾಸ, ಆತನೇ ನಮಗೆ ಧ್ಯಾಸ, ಆತನೇ ನಮಗೆ ಉಸಿರು, ಆತನೇ ನಮಗೆ ಎಲ್ಲವೂ ಆಗಿರಬೇಕು. ಆ ಸಂದರ್ಭದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಾವು ಏನು ನೆನೆಸುತ್ತೇವೋ ಅದೆಲ್ಲವನ್ನ ಸದಾ ಮಿಗಿಲಾಗಿ ಅದ್ಭುತವಾದಂಥ ಕಾರ್ಯಗಳನ್ನು ಆತನು ನಡೆಸುವಂತವನಾಗಿದ್ದಾನೆ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಇದೇ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನೋಡುವಾಗ 29ನೇ ಅಧ್ಯಾಯದ 5 ಮತ್ತು 6ನೇ ವಚನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಸರ್ವಶಕ್ತನಾಗಿರುವಂಥ ದೇವರು ನನ್ನ ಸಂಗಡ ಇದ್ದದ್ದರಿಂದ, ದೇವರ ಸಂಗಡ ನಾನಿದ್ದರಿಂದ ನಾನು ಹೆಜ್ಜೆ ಇಡುವ ಪ್ರತಿಯೊಂದು ಹೆಜ್ಜೆ ಅದು ಮೊಸರಿನಲ್ಲಿ ಇಟ್ಟ ಹಾಗೆ ಇರ್ತಿತ್ತು ಎಂಬುದಾಗಿ ಅದರ ಅರ್ಥವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸರ್ವಶಕ್ತನ ಒಟ್ಟಿಗೆ ನಾನಿರುವುದರಿಂದ, ಸರ್ವಶಕ್ತನು ನನ್ನ ಸಂಗಡ ಇದ್ದುದರಿಂದ ನನ್ನ ಎಲ್ಲ ಹೆಜ್ಜೆಗಳು ಆಶೀರ್ವಾದಕರವಾಗಿ ಇದ್ದವು, ಎಲ್ಲ ಸಂಗತಿಗಳು ಶುಭದಾಯಕವಾಗಿದ್ದವು. ಹೌದು ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಈ ಅನುಭವ ಬಹಳ ಇಂಪಾರ್ಟೆಂಟ್. ದೇವರೊಟ್ಟಿಗೆ ನಡೆದಾಡುವಂಥ ವ್ಯಕ್ತಿಗಳು ಲೋಕವನ್ನಾಗಲಿ, ಸ್ನೇಹಿತರನ್ನಾಗಲಿ, ಸಂಪತ್ತನ್ನಾಗಲಿ, ಐಶ್ವರ್ಯವನ್ನಾಗಲಿ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ.
ಯಾವಾಗ ನಾವು ದೇವರೊಟ್ಟಿಗೆ ಇರ್ತೇವೋ ಆತನ ಅನುಭವದಿಂದ ಸವಿದು ನೋಡಿದಂಥ ವ್ಯಕ್ತಿಗಳು ಅವರ ಜೀವಿತದಲ್ಲಿ ಅವರು ನೆನೆಸೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅದ್ಭುತವಾದಂಥ ರಹಸ್ಯಗಳನ್ನ, ಅದ್ಭುತವಾದ ಆಶ್ಚರ್ಯಕರವಾದಂಥ ಆಶೀರ್ವಾದಗಳನ್ನ ಆತನ ಸನ್ನಿಧಾನದಲ್ಲಿ ಇರುವಂತವರಿಗೆ ದೇವರು ಕೊಡುವಂತವನಾಗಿದೆ. ಅದಕ್ಕೆ ಯೋಬನು ಹೇಳ್ತಿದ್ದಾರೆ ನೋಡ್ರಿ, ಆತನ ಸಂಗಡ ನಾನು ಇದ್ದಂಥ ದಿನಗಳೆಲ್ಲ ನನ್ನ ಕಾಲು, ನನ್ನ ಹೆಚ್ಚುಗಳು ಮೊಸರಿನಲ್ಲಿ ಇದ್ದ ಹಾಗೆ, ಅಂದರೆ ಸಮೃದ್ಧಿಗೆ ಇದು ಪ್ರತೀಕವಾಗಿರುವಂಥದ್ದಾಗಿದೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ನೀನು ಏನು ಸಂಕಲ್ಪಿಸಿಕೊಳ್ಳುವಿಯೋ, ಯಾವುದನ್ನು ನೀನು ಯೋಚಿಸುತ್ತೀಯೋ ಅದು ನೆರವೇರಬೇಕಂದ್ರೆ ಬೈಬಲಲ್ಲಿ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಚನ ಹೀಗೆ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಹಲ್ಲೆಲೂಯಾ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಆತನೊಟ್ಟಿಗೆ ಸಂಬಂಧ, ಆತನೊಟ್ಟಿಗೆ ಐಕ್ಯತೆ ಬಹಳ ಪ್ರಾಮುಖ್ಯವಾದದ್ದು. ನಿನ್ನ ಬದುಕಿನಲ್ಲಿ ಇಂಥವರ ಜೊತೆಯಲ್ಲಿ ಮದುವೆ ಆಗಬೇಕಾ, ಇಂಥ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕಾ, ಇಂಥ ಮನೆಯನ್ನು ಕಟ್ಟಬೇಕಾ, ಒಳ್ಳೆ ಗಾಡಿ ತೆಗೆದುಕೊಳ್ಳಬೇಕಾ, ನನ್ನ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇರಬೇಕಾ, ಇಷ್ಟು ರೀತಿಯಾಗಿ ನಾನು ಆಶೀರ್ವಾದಕರವಾಗಿ ಇರಬೇಕೆಂಬುದಾಗಿ ನೀನು ಏನು ಸಂಕಲ್ಪ ಮಾಡಿಕೊಳ್ತೀಯೋ ಆ ಎಲ್ಲ ಸಂಕಲ್ಪವನ್ನು ನನ್ನ ಕರ್ತನಾಗಿರುವಂಥ ದೇವರು ತನ್ನ ಪ್ರಸನ್ನತೆಯಲ್ಲಿ ಮರೆ ಮಾಡಿಟ್ಟಿದ್ದಾನೆ. ಯಾವಾಗ ಆತನ ಸಾನ್ನಿಧ್ಯಾನವನ್ನು ಪ್ರವೇಶ ಮಾಡ್ತೀಯೋ, ಆತನೊಟ್ಟಿಗೆ ಒಡಂಬಟ್ಟು ಆತನ ವಾಕ್ಯದ ಬೆಳಕಿನಲ್ಲಿ ನೀನು ನಡೆದು ಆತನ ಐಕ್ಯತೆಯಲ್ಲಿ ನೀನು ಮರೆಯಾಗುತ್ತೀಯೋ, ನಿನ್ನ ಇಷ್ಟಾರ್ಥಗಳನ್ನೆಲ್ಲ ಆತನು ನೆರವೇರಿಸಿ ನಿನಗೆ ಸುಖ ಮತ್ತು ಸಮಾಧಾನವನ್ನು ಆತನು ಅನುಗ್ರಹಿಸುವಂತವನಾಗಿದ್ದಾನೆ. ಈ ವಾಗ್ದಾನವನ್ನು ಆಲಿಸಿದಂಥ ದೇವ ಮಕ್ಕಳೇ, ಈ ವಾಗ್ದಾನ ನಮ್ಮನ್ನ ಚಿತ್ತದಲ್ಲಿ ನೆರವೇರಬೇಕು ಎಂಬುದಾಗಿ ಅನಿಸಿಕೊಳ್ಳುವಂಥವರು ನನ್ನೊಟ್ಟಿಗೆ ಸೇರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥವ್ರು. ತಂದೆಯಾದ ದೇವರೇ, ನಸರಿತನ ಯೇಸುವಿನ ನಾಮದಲ್ಲಿ ದೇವರೇ, ಮಾನವನ ಚಿತ್ತದಲ್ಲಿ ಕರ್ತನೆ ಸ್ವಾಮಿ ಎಷ್ಟೋ ಸಂಕಲ್ಪಗಳಿರ್ತದೆ ದೇವರೇ ಕರ್ತನೆ, ಆ ಸಂಕಲ್ಪಗಳು ನೆರವೇರುವುದು ನಿನ್ನೊಟ್ಟಿಗೆ ಸಮಾಧಾನ ಹೊಂದಿದಾಗ, ನಿನ್ನೊಟ್ಟಿಗೆ ಐಕ್ಯತೆಯಿಂದ ನಿನ್ನ ಪ್ರಸನ್ನತೆಯಲ್ಲಿ ಮರೆಯಾಗುವಾಗ ಎಂಬುದಾಗಿ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಇವತ್ತು ಅನೇಕ ಜನರು ದೇವರ ಕರ್ತನೆ ಆಸೆ ಪಡುತ್ತಾರೆ, ಆದರೆ ಅವರ ಆಸೆಗಳು ದೇವರೇ ಈಡೇರುವುದಿಲ್ಲ. ಇವತ್ತು ತಾನೇ ನೀನು ಪ್ರಕಟ ಮಾಡಿದ ಹಾಗೆ ದೇವರೇ, ನಿನ್ನೊಟ್ಟಿಗೆ ನಿನ್ನ ಸಾನ್ನಿಧ್ಯಾನದಲ್ಲಿ ಪ್ರವೇಶ ಮಾಡಿ ನಿನ್ನೊಟ್ಟಿಗೆ ನಡೆಯುವಂಥ ವ್ಯಕ್ತಿಗಳು ದೇವರೇ ಸಮೃದ್ಧಿಗೆ ಅದು ಪ್ರತೀಕವಾಗಿರುವಂಥದ್ದಾಗಿದೆ. ಅವರು ಏನು ನೆನೆಸಿಕೊಳ್ಳುತ್ತಾರೋ, ಏನು ಸಂಕಲ್ಪ ಮಾಡಿಕೊಳ್ಳುತ್ತಾರೋ ದೇವರೇ, ಅದು ನೆರವೇರಿಸುವಂಥ ಕರ್ತನು ನೀನಾಗಿದೆ. ಅಪ್ಪ ದೇವರೇ ಕರ್ತನು, ನಮ್ಮ ಬದುಕಿನಲ್ಲಿ ಇನ್ನು ಮುಂದೆ ದೇವರೇ ನಿನ್ನೊಟ್ಟಿಗೆ ಸಮಾಧಾನವನ್ನು ಹೊಂದಿ ನಿನ್ನ ಸಾನ್ನಿಧ್ಯಾನದಲ್ಲಿ ನಾವು ಬದುಕುವಂತೆ ನಮ್ಮೆಲ್ಲರನ್ನ ನೀನು ಸಹಾಯ ಮಾಡು. ತಂದೆಯಾದ ದೇವರೇ ಕರ್ತನೆ, ಪ್ರತ್ಯೇಕವಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಸಹ ಈ ಸಮಾಧಾನದ ಪ್ರಸನ್ನತೆ ಆವರಿಸುವುದರ ಮೂಲಕವಾಗಿ ಒಬ್ಬೊಬ್ಬರನ್ನ ಬಲಪಡಿಸು. ಪ್ರತಿಯೊಬ್ಬರಿಗೂ ಸದಾ ಆರೋಗ್ಯ, ಸಮಾಧಾನ, ನೆಮ್ಮದಿ, ಆಶೀರ್ವಾದವನ್ನು ನೀನು ಅನುಗ್ರಹಿಸಪ್ಪ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಶಂಡ್ರೆ, ಕರ್ತನ ಸನ್ನಿಧಾನದಲ್ಲಿ ಕೆಳಗಿನ ಆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಈ ರೀತಿಯಾಗಿ ಬರೀರಿ, ಇನ್ನು ಮುಂದೆ ನಾನು ಆಶೀರ್ವಾದ ಹೊಂದಬೇಕಂದರೆ ದೇವರೊಟ್ಟಿಗೆ ನಾನು ಸಮಾಧಾನ ಹೊಂದುತ್ತೇನೆ, ದೇವರೊಟ್ಟಿಗೆ ನಾನು ಐಕ್ಯತೆಯಾಗಿರುತ್ತೇನೆ ಎಂಬುದಾಗಿ. ಪ್ರತ್ಯೇಕವಾಗಿ 7 ಮತ್ತು 8ನೇ ತಾರೀಕು ಶನಿವಾರ, ಭಾನುವಾರ ನಡೆಯುವಂಥ ಪರಿಶುದ್ಧವಾದಂಥ ಉಪವಾಸ ಪ್ರಾರ್ಥನೆಗೆ ಹೃದಯಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ ಈ ಫಾಸ್ಟಿಂಗ್ ಪ್ರೇಯರ್ನಲ್ಲಿ ಮೋನಿಕಾ ಸಿಸ್ಟರ್ ಮತ್ತು ನಾನು ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದೇವೆ. ನಿಮ್ಮ ದೇವರ ಸೇವೆ ಮಾಡಲಿಕ್ಕೆ ನಿಮ್ಮ ಮಧ್ಯದಲ್ಲಿ ನಾವು ಸಿದ್ಧರಾಗಿದ್ದೇವೆ. 2 ದಿನಗಳ ಕಾಲ ಸರಿಯಾಗಿ ಶನಿವಾರ 9 ಗಂಟೆಯಿಂದ ಫಾಸ್ಟಿಂಗ್ ಪ್ರೇಯರ್ ಪ್ರಾರಂಭವಾಗಿ ಭಾನುವಾರ ಮಧ್ಯಾಹ್ನ ಕರ್ತನ ಸಂಸ್ಕಾರ ಭೋಜನ ಮುಗಿಸಿ ಊಟ ಮಾಡಿ ನಮ್ಮ ಪ್ರಯಾಣವನ್ನು ಬೆಳೆಸಬಹುದು. ಈ 2 ದಿನಗಳ ಕಾಲ ತಂಗುವುದಕ್ಕೂ ದೇವರ ಸನ್ನಿಧಾನದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೂ ವಿಶಾಲವಾದಂಥ ದೊಡ್ಡ ಆಲಿವನ್ನು ದೇವರು ಅನುಗ್ರಹಿಸಿದ್ದಾರೆ. ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಆತ್ಮೀಯರಿಗೂ, ನಿಮ್ಮ ಕುಟುಂಬಸ್ಥರಿಗೂ ಸದಾ ತಿಳಿಸಿ ಕರ್ಕೊಂಡು ಬನ್ನಿರಿ. ಕರ್ತನು ನಿಮ್ಮನ್ನು ಬಲಪಡಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.